ಒಂದು ದೇವಾಲಯ. ಇಲ್ಲಿ ಕೃಷ್ಣ ಭಗವಾನನನ್ನು ನೇರವಾಗಿ ಮುಂದೆ ನಿಂತು ನೋಡುವುದಕ್ಕಿಂತ ಒಂದು ಚಿಕ್ಕ ಕಿಂಡಿಯ ಮೂಲಕ ದರ್ಶನ ಮಾಡುತ್ತಾರೆ. ಯಾಕೆ? ಕೃಷ್ಣ ಸ್ವತಃ ತಿರುಗಿ ಭಕ್ತನಿಗೆ ದರ್ಶನ ಕೊಟ್ಟಿದ್ದಾನೆ ಎಂದರೆ ನಿಮಗೆ ನಂಬಿಕೆ ಬರುತ್ತದೆಯೇ? ಈ ಅದ್ಭುತ ಕಥೆಯ ಹಿಂದೆ ಇರುವ ಸತ್ಯ ಏನು? ಬನ್ನಿ ಉಡುಪಿಯ ಶ್ರೀ ಕೃಷ್ಣ ಮಠದ ರೋಮಾಂಚನಕಾರಿ ಇತಿಹಾಸವನ್ನು ತಿಳಿಯೋಣ. ಕರ್ನಾಟಕದ ಕರಾವಳಿ ತೀರದಲ್ಲಿರುವ ಉಡುಪಿಯ ಶ್ರೀ ಕೃಷ್ಣ ಮಠವು ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಕೃಷ್ಣನ ದರ್ಶನ ಪಡೆಯುತ್ತಾರೆ. ಆದರೆ ಈ ದೇವಾಲಯವನ್ನು ವಿಶೇಷವಾಗಿಸುವುದು ಅದರ ಇತಿಹಾಸ, ಅದ್ಭುತಗಳು ಮತ್ತು ಭಕ್ತಿಯ ಕಥೆಗಳು. 13ನೇ ಶತಮಾನದಲ್ಲಿ ಜನಿಸಿದ ಮಧ್ವಾಚಾರ್ಯರು ದ್ವೈತ ವೇದಾಂತದ ಮಹಾಗುರುಗಳಾಗಿದ್ದರು. ಅವರು ಭಾರತದ ಅನೇಕ ಭಾಗಗಳಿಗೆ ಪ್ರಯಾಣ ಮಾಡಿ ಧರ್ಮದ ಸಂದೇಶವನ್ನು ಸಾರಿದರು. ಕೃಷ್ಣ ಭಕ್ತಿಯನ್ನು ಜನರಲ್ಲಿ ಹರಡಲು ಉಡುಪಿಯಲ್ಲಿ ಮಠವನ್ನು ಸ್ಥಾಪಿಸಿದರು. ಆದರೆ ಕೃಷ್ಣನ ವಿಗ್ರಹ ಉಡುಪಿಗೆ ಹೇಗೆ ಬಂತು ಎಂಬುದು ಇನ್ನು ಅದ್ಭುತದ ಕಥೆಯಾಗಿದೆ. ಒಂದು ದಿನ ಮಧ್ವಾಚಾರ್ಯರು ಮಲ್ಪೆ ತೀರದಲ್ಲಿ ನಿಂತಿದ್ದರು. ಆಗ ಸಮುದ್ರದಲ್ಲಿ ಒಂದು ದೊಡ್ಡ ಹಡಗು ಬಿರುಗಾಳಿಯಲ್ಲಿ ಸಿಲುಕಿ ಕಷ್ಟಪಡುತ್ತಿತ್ತು. ಅಲೆಗಳು ಭಯಂಕರವಾಗಿ ಏರುತ್ತಿದ್ದವು. ಹಡಗು ಯಾವಾಗ ಬೇಕಾದರೂ ಮುಳುಗಬಹುದು ಎಂದು ಕಾಣುತ್ತಿತ್ತು. ಮಧ್ವಾಚಾರ್ಯರು ಕೃಷ್ಣನ ನಾಮಸ್ಮರಣೆ ಮಾಡಿ ಹಡಗಿನ ರಕ್ಷಣೆಗಾಗಿ ಪ್ರಾರ್ಥಿಸಿದರು. ಕಥೆಯ ಪ್ರಕಾರ ಸ್ವಲ್ಪ ಸಮಯದಲ್ಲೇ ಬಿರುಗಾಳಿ ಶಾಂತವಾಯಿತು ಮತ್ತು ಹಡಗು ಸುರಕ್ಷಿತವಾಗಿ ತೀರಕ್ಕೆ ಬಂತು. ಹಡಗಿನ ನಾಯಕ ಕೃತಜ್ಞತೆಯಿಂದ ಮಧ್ವಾಚಾರ್ಯರಿಗೆ ಉಡುಗೊರೆ ಕೊಡಲು ಬಯಸಿದನು. ಹಡಗಿನಲ್ಲಿ ತುಂಬಾ ಗೋಪಿಚಂದನ ಇತ್ತು. ಅದರಲ್ಲಿ ಒಂದು ದೊಡ್ಡ ಚಂದನದ ಗಡ್ಡೆಯನ್ನು ಮಧ್ವಾಚಾರ್ಯರು ತೆಗೆದುಕೊಂಡರು. ಆದರೆ ಅದರ ಒಳಗೆ ಏನಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಹೊಡೆದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಮಧ್ವಾಚಾರ್ಯರು ಈ ವಿಗ್ರಹವನ್ನು ಉಡುಪಿಗೆ ತಂದು ಪ್ರತಿಷ್ಠಾಪಿಸಿದರು. ಈಗ ಉಡುಪಿಯ ಅತ್ಯಂತ ಪ್ರಸಿದ್ಧ ಮತ್ತು ಹೃದಯಸ್ಪರ್ಶಿ ಕಥೆಗೆ ಬರೋಣ. 16ನೇ ಶತಮಾನದಲ್ಲಿ ಕನಕದಾಸ ಎಂಬ ಮಹಾಭಕ್ತರಿದ್ದರು. ಅವರಿಗೆ ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ ಇತ್ತು. ಒಂದು ದಿನ ಕೃಷ್ಣನ ದರ್ಶನ ಪಡೆಯಲು ಉಡುಪಿಗೆ ಬಂದರು. ಆದರೆ ಆ ಕಾಲದಲ್ಲಿ ಜಾತಿ ಪದ್ಧತಿ ತುಂಬಾ ಕಠಿಣವಾಗಿತ್ತು. ಅವರಿಗೆ ದೇವಾಲಯದ ಒಳಗೆ ಪ್ರವೇಶ ಸಿಗಲಿಲ್ಲ. ಕನಕದಾಸರು ತುಂಬಾ ನೋವಿನಿಂದ ದೇವಾಲಯದ ಹಿಂದೆ ಹೋಗಿ ನಿಂತರು. ಅವರು ಅಳುತ್ತಾ ಕೃಷ್ಣನ ನಾಮಸ್ಮರಣೆ ಮಾಡಲು ಆರಂಭಿಸಿದರು. ಕೃಷ್ಣ, ನಾನು ನಿನ್ನ ನಿಜವಾದ ಭಕ್ತ. ನಿನ್ನನ್ನು ನೋಡಲು ನನಗೆ ಅವಕಾಶ ಇಲ್ಲ. ಆದರೂ ನನ್ನ ಭಕ್ತಿಯನ್ನು ದಯವಿಟ್ಟು ಸ್ವೀಕರಿಸು ಎಂದು ಪ್ರಾರ್ಥಿಸಿದರು. ಆಗ ಅಲ್ಲಿ ಒಂದು ಅದ್ಭುತ ನಡೆಯಿತು. ದೇವಾಲಯದ ಒಳಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದ ಶ್ರೀ ಕೃಷ್ಣನ ವಿಗ್ರಹ ಕನಕದಾಸರು ನಿಂತಿದ್ದ ಪಶ್ಚಿಮ ದಿಕ್ಕಿನ ಕಡೆಗೆ ತಿರುಗಿತು. ಅದೇ ಸಮಯದಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಉಂಟಾಯಿತು. ಆ ರಂಧ್ರದ ಮೂಲಕ ಕನಕದಾಸರಿಗೆ ಶ್ರೀ ಕೃಷ್ಣನ ದರ್ಶನ ಸಿಕ್ಕಿತು. ಈ ಘಟನೆಯು ಭಕ್ತಿಯು ಜಾತಿ, ಕುಲ, ಸಂಪತ್ತು ಎಲ್ಲ ಮಿತಿಗಳನ್ನು ಮೀರಿಸುತ್ತದೆ ಎಂಬ ಸಂದೇಶವನ್ನು ನೀಡಿತು. ಇಂದು ಆ ಪವಿತ್ರ ಸ್ಥಳವನ್ನು ಕನಕನ ಕಿಂಡಿ ಎಂದು ಕರೆಯುತ್ತಾರೆ. ಲಕ್ಷಾಂತರ ಭಕ್ತರು ಮೊದಲು ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಿ ನಂತರ ಮಠಕ್ಕೆ ಹೋಗುತ್ತಾರೆ. ಇದು ಭಕ್ತಿಯ ವಿಜಯದ ಸಂಕೇತವಾಗಿದೆ. ಉಡುಪಿಯ ಇನ್ನೊಂದು ವಿಶೇಷವೆಂದರೆ ಪರ್ಯಾಯ ಮಹೋತ್ಸವ. ಪ್ರತಿ 2 ವರ್ಷಕ್ಕೊಮ್ಮೆ ಅಷ್ಟಮಠಗಳಲ್ಲಿ ಒಂದು ಮಠ ಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತದೆ. ಈ ಸಂಪ್ರದಾಯ ನೂರಾರು ವರ್ಷಗಳಿಂದ ಮುಂದುವರೆದಿದೆ. ಪರ್ಯಾಯದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಉಡುಪಿಗೆ ಸೇರುತ್ತಾರೆ. ಇಂದು ಉಡುಪಿಯ ಶ್ರೀಕೃಷ್ಣ ಮಠ ಕೇವಲ ದೇವಾಲಯವಲ್ಲ, ಇದು ಭಕ್ತಿ, ಸಂಸ್ಕೃತಿ, ಸಮಾನತೆ ಮತ್ತು ಇತಿಹಾಸದ ಜೀವಂತ ಪ್ರತೀಕವಾಗಿದೆ. ದೇಶ ವಿದೇಶಗಳಿಂದ ಭಕ್ತರು ಬಂದು ಕೃಷ್ಣನ ದರ್ಶನ ಮಾಡುತ್ತಾರೆ. ಕನಕನ ಕಿಂಡಿಯ ಕತೆ ಇಂದಿಗೂ ಜನರಿಗೆ ಭಕ್ತಿಯ ನಿಜವಾದ ಅರ್ಥವನ್ನು ನೆನಪಿಸುತ್ತದೆ. ಕೃಷ್ಣ ಸ್ವತಃ ತಿರುಗಿ ಭಕ್ತನಿಗೆ ದರ್ಶನ ಕೊಟ್ಟಿದ್ದಾನೆ ಎಂದು ನಂಬಲಾಗುವ ಈ ಕತೆ ಶತಮಾನಗಳಿಂದ ಜನರ ಹೃದಯವನ್ನು ಸ್ಪರ್ಶಿಸುತ್ತದೆ. ಉಡುಪಿಯ ಶ್ರೀಕೃಷ್ಣ ಮಠ ಕೇವಲ ದೇವಾಲಯವಲ್ಲ, ಭಕ್ತಿಯ ಅದ್ಭುತ ಪ್ರತೀಕವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.